ಮುಡಾ ಹಗರಣ ಖಂಡಿಸಿ ಪ್ರತಿಭಟನೆಗೆ ಈಗ ಬಿಜೆಪಿ ಕರೆ ನೀಡಿದೆ. ಮೈಸೂರಿನಲ್ಲಿ ಪ್ರತಿಭಟನೆ ಮಾಡೋದಾಗಿ ಈಗಾಗಲೇ ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜುಲೈ 12ನೇ ತಾರೀಕು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಈಗ ಮೈಸೂರಿನಲ್ಲಿ ಸಿಎಂ ನಿವಾಸದ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಸಿಬಿಐ ತನಿಖೆಗೆ ಕೊಡಬೇಕು ಅಂತ ನಾನು ಆಗ್ರಹಿಸ್ತೀನಿ ಈ ಸಂದರ್ಭದಲ್ಲಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬಡವರಿಗೆ ನಿವೇಶನ ತೆಗೆದುಕೊಂಡಿದ್ದು ದೊಡ್ಡ ಅಪರಾಧ, ಇದು ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ವಿಜಯೇಂದ್ರ ಮಾತಾಡಿದ್ದಾರೆ. ಈ ಪ್ರಕರಣದಲ್ಲಿ ಇವತ್ತೇನು ಭ್ರಷ್ಟಾಚಾರ ನಡೆದಿದೆ, ಬೃಹತ್ ಲ್ಯಾಂಡ್ ಸ್ಕ್ಯಾಮ್ ಏನಾಗಿದೆ, ಇದು ಯಾವುದೇ ಕಾರಣಕ್ಕೂ ಮತ್ತೊಂದು SITಯನ್ನ ಮಾಡಿ SIT ಮೂಲಕ ತನಿಖೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬದ ಮೇಲೆ ಆರೋಪ ಬಂದಂಥ ಸಂದರ್ಭದಲ್ಲಿ, ಇಡೀ ಸರ್ಕಾರವೇ ಎಷ್ಟು ದೊಡ್ಡ ಹಗರಣದಲ್ಲಿ ಮುಳುಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ SITಗೆ ಕೊಡ್ತಕ್ಕಂಥ ಪ್ರಶ್ನೆ ಉದ್ಭವ ಆಗಬಾರ್ದು. ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ, ನೀವು ಪ್ರಾಮಾಣಿಕರೇ ಆಗಿದ್ದರೆ ಈ ಒಂದು ಹಗರಣ ಇವತ್ತೇನಾಗಿದೆ, ಮೂಢ ಹಗರಣ, ಇದನ್ನು CBI ತನಿಖೆಗೆ ಕೊಡಬೇಕು ಅಂತೇಳಿ ನಾನಿವತ್ತು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಕಾದು ನೋಡಿ ಏನೇನು ಮಾಡ್ತೀವಿ ಅನ್ನೋದನ್ನು. ನಾಡಿದ್ದು ಮೈಸೂರಲ್ಲಿ ಪ್ರತಿಭಟನೆ ಅನ್ನೋದು ಕಡೆ ಸದನದ ಒಳಗಡೆನೂ ಕೂಡ ಈ ವಿಚಾರವನ್ನು ಕೈಗೆತ್ತಿಕೊಳ್ತೇವೆ. ಸದನದ ಒಳಗಡೆ ಮತ್ತು ಸದನದ ಹೊರಗಡೆನೂ ಕೂಡ ನಾವು ಇದ್ರ ವಿರುದ್ಧ ಹೋರಾಟವನ್ನು ಮಾಡ್ತೇವೆ. ಕಾದು ನೋಡಿ ಏನೇನು ಮಾಡ್ತೀವಿ ಅನ್ನೋದನ್ನು. ನಾಡಿದ್ದು ಮೈಸೂರಲ್ಲಿ ಪ್ರತಿಭಟನೆ ಅನ್ನೋದು ಕಡೆ ಸದನದ ಒಳಗಡೆನೂ ಕೂಡ ಈ ವಿಚಾರವನ್ನು ಕೈಗೆತ್ತಿಕೊಳ್ತೇವೆ. ಸದನದ ಒಳಗಡೆ ಮತ್ತು ಸದನದ ಹೊರಗಡೆನೂ ಕೂಡ ನಾವು ಇದ್ರ ವಿರುದ್ಧ ಹೋರಾಟವನ್ನು ಮಾಡ್ತೇವೆ. ಕಾದು ನೋಡಿ ಏನೇನು ಮಾಡ್ತೀವಿ ಅನ್ನೋದು. ಇನ್ನು ವಾಲ್ಮೀಕಿ ನಿಗಮ ಅಭಿವೃದ್ಧಿ ನಿಗಮದ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಸನಗೌಡ ದದ್ದಲ್ ಮನೆ ಮೇಲೆ ಕೂಡ ಇಡಿ ದಾಳಿ ನಡೆದಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತಹ ಒಂದು ಹಗರಣದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ದಾಳಿಗಳಿದು. ಬೆಳಿಗ್ಗೆನೇ ಇವತ್ತು 7 ಗಂಟೆಯಿಂದಲೇ ದಾಳಿಗಿಳಿದಿರುವಂತಹ ಇಡಿ ಟೀಮ್ ಬೆಳಿಗ್ಗೆಯಿಂದ ಶಾಸಕ ದದ್ದಲ್ ಮನೆಯಲ್ಲೇ ಇದ್ದಾರೆ. ಯಲಹಂಕದ ಶ್ರೀನಿವಾಸಪುರ ಮನೆಯಲ್ಲಿರುವಂತಹ ಶಾಸಕ ದದ್ದಲ್, ಶಾಸಕ ಮತ್ತು ಕುಟುಂಬಸ್ಥರನ್ನ ಕೂರಿಸಿ ದಾಖಲೆ ಪತ್ರಗಳ ಪರಿಶೀಲನೆಯನ್ನ ಈಗ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇಡಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಮೊದಲನೇ ಮಹಡಿಯಲ್ಲಿ ಇರುವಂತಹ ಒಂದು ಕೊಠಡಿಯಲ್ಲಿ ಕೂರಿಸಿದ್ದಾರೆ. ಈಗ ಸದ್ಯಕ್ಕೆ ಮನೆಯ ಗೇಟ್ ಮುಂದೆ ಪೊಲೀಸರ ನಿಯೋಜನೆ ಕೂಡ ಆಗಿದೆ. ಭದ್ರತೆಗೆ ಅಂತ ಹೇಳಿ 2 ಪೊಲೀಸ್ ಸಿಬ್ಬಂದಿಯನ್ನ ಈಗ ಇಲ್ಲಿ ನಿಯೋಜನೆಗೊಳಿಸಲಾಗಿದೆ. ದದ್ದಲ್ ಅವರ ನಿವಾಸದ ಮೇಲೂ ಕೂಡ ಇವತ್ತು ನಡೆದಿರುವಂತಹ ಒಂದು ದಾಳಿ. ಏಕಕಾಲದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಆರೋಪಿಗಳಿದಾರೋ ಅವರೆಲ್ಲರ ನಿವಾಸಗಳ ಮೇಲೂ ಕೂಡ, ಕಚೇರಿಗಳ ಮೇಲೂ ಕೂಡ ಇವತ್ತು ದಾಳಿ ನಡೆದಿದೆ. ಸುಮಾರು ಒಂದು 18 ಕಡೆಗಳಲ್ಲಿ ದಾಳಿ ನಡೆದಿರುವಂಥದ್ದು. ಅದು ಹೈದರಾಬಾದ್ ಆಗಿರ್ಬೋದು, ರಾಯಚೂರು, ಬಳ್ಳಾರಿ, ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇವತ್ತು ಇಡಿ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿಯನ್ನು ನಡೆಸಿದ್ದಾರೆ. ಈಗ ಸದ್ಯಕ್ಕೆ ಶಾಸಕ ಬಸನಗೌಡ ದದ್ದಲ್ ಕೂಡ ಮನೆಯಲ್ಲೇ ಇದ್ದಾರೆ. ಅವರ ಕುಟುಂಬಸ್ಥರನ್ನ ಕೂಡ ಕೂರಿಸಿ ದಾಖಲೆ ಪತ್ರಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ನಾವು ಪ್ರತಿನಿಧಿ ನವೀನ್ ಸ್ಥಳದಿಂದ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ವಾಲ್ಮೀಕಿ ನಿಗಮ ಮಂಡಳಿ ಬಹುಕೋಟಿ ಹಗರಣ ಪ್ರಕರಣ ಸಂಬಂಧ ಇವತ್ತು ಬೆಳಂಬೆಳಗ್ಗೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಅದೇ ರೀತಿ ಏನು ಯಲಹಂಕ ಬಳಿ ಇರ್ತಕ್ಕಂಥ ಬಸನಗೌಡ ದದ್ದಲ್ ಅವರ ಮನೆ ಮೇಲೂ ಸಹ ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ಈಗಾಗಲೇ ಏನು ಬೆಳಗ್ಗೆಯಿಂದಲೂ ಸಹ ಇಡಿ ಅಧಿಕಾರಿಗಳು ಇನೋವಾ ಕಾರ್ನಲ್ಲಿ ಬಂದು ಒಂದು ಮನೆಯಲ್ಲಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ದೃಶ್ಯಗಳಲ್ಲೂ ಸಹ ನೋಡ್ತಾ ಇರ್ಬೋದು. ಏನು ಯಲಹಂಕದ ಶ್ರೀನಿವಾಸಪುರ ಬಳಿ ಇರ್ತಕ್ಕಂಥ ಒಂದು ಮನೆ ಇದು. ಇಲ್ಲಿ ಏನು ಬಸನಗೌಡ ದದ್ದಲ್ ಅವರು ವಾಸವಾಗಿದ್ದರು ಅಂತಕ್ಕಂಥದ್ದು ಈಗ ಸಿಕ್ಕಿರುವಂಥ ಮಾಹಿತಿ. ಜೊತೆಗೆ ಈಗಾಗಲೇ ಆ ಮನೆಯಲ್ಲಿ ಬೆಳಗ್ಗೆಯಿಂದಲೂ ಸಹ 4 ಜನ ಅಧಿಕಾರಿಗಳು ಇನೋವಾ ಕಾರ್ನಲ್ಲಿ ಬಂದು ಬೆಳಗ್ಗೆಯಿಂದಲೇ ಪರಿಶೀಲನೆಯನ್ನು ಸಹ ಮಾಡ್ತಾ ಇದ್ದಾರೆ. ಬೆಳಗಿನಿಂದಲೂ ಸಹ ಏನು ಮನೆಯ ಬಾಗಿಲನ್ನು ಹಾಕೊಂಡು ಒಳಗಡೆ ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಇರ್ತದ್ದು. ಇನ್ನು ಸ್ಥಳೀಯ ಪೊಲೀಸರು ಸಹ ಈಗಾಗಲೇ ಇಲ್ಲಿಗೆ ಬಂದಿದ್ದು ಅವರು ಸಹ ಒಂದು ಭದ್ರತೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ಈಗಾಗಲೇ ಏನು ದದ್ದಲ್ ಅವರು ಎಲ್ಲಿದ್ದಾರೆ ಅಂತಕ್ಕಂಥ ಮಾಹಿತಿ, ಖಚಿತವಾದ ಮಾಹಿತಿ ಸಿಕ್ಕಿಲ್ಲ. ಒಂದು ಮನೆಯವರು, ಅವ್ರ ಕುಟುಂಬಸ್ಥರು ಸಹ ಒಂದಷ್ಟು ಜನ ಮನೆಯಲ್ಲೇ ಇದ್ದಾರೆ ಅಂತಕ್ಕಂಥ ಮಾಹಿತಿ ಸಿಕ್ಕಿರತಕ್ಕಂಥದ್ದು. ಹೀಗಾಗಿ ಅವರನ್ನು ಸಹ ಮನೆಯಲ್ಲೇ ಕೂರಿಸ್ಕೊಂಡು ಅಲ್ಲಿ ಒಂದು ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಇನೋವಾ ಕಾರ್ನಲ್ಲಿ ಬೆಳ್ಳಂಬೆಳಗ್ಗೆ ಬಂದು ಶಾಕ್ ನೀಡಿರ್ತಕ್ಕಂಥ ಅಧಿಕಾರಿಗಳು ಸಂಪೂರ್ಣವಾಗಿ ಪರಿಶೀಲನೆಯನ್ನು ಮಾಡ್ತಾರೆ. ದಾಖಲೆಗಳ ಪರಿಶೀಲನೆಯಲ್ಲಿ ನಿರತರಾಗಿದೆ. ಇನ್ನು ಒಂದು ಕಾರ್ನಲ್ಲಿ ಈಗಾಗಲೇ ಇಲ್ಲಿಗೆ ಬಂದಿರ್ತಕ್ಕಂಥ, ಈಗಾಗಲೇ ರಾಯಚೂರು ಸೇರಿದಂತೆ ಹಲವೆಡೆ ದಾಳಿಯನ್ನು ಮಾಡಿರ್ತಕ್ಕಂಥ ಅಧಿಕಾರಿಗಳು ತಂಡಗಳನ್ನು ಕಟ್ಕೊಂಡು ಈಗಾಗಲೇ ದಾಳಿಯನ್ನು ಮಾಡಿ ಪರಿಶೀಲನೆಯನ್ನು ಮಾಡ್ತಾರೆ. ಇನ್ನು ಈ ಮನೆಯಲ್ಲೂ ಸಹ ಈಗಾಗಲೇ ಬೆಳಗ್ಗೆಯಿಂದ ಸಹ ವಿಲ್ಲಾ ನಂಬರ್ 17 ಏನೀಗ ಶ್ರೀನಿವಾಸಪುರ ಬಳಿ ಇರ್ತಕ್ಕಂಥ ವಿಲ್ಲಾ ನಂಬರ್ 17ರಲ್ಲಿ ಈಗಾಗಲೇ ದಾಖಲೆ ಪರಿಶೀಲನೆಯನ್ನು ಮಾಡಿದ್ರು. ಜೊತೆಗೆ ಯಾರೊಬ್ಬರಿಗೂ ಸಹ ಒಳಗಡೆಗೆ ಅವಕಾಶವನ್ನು ಕೊಟ್ಟಿಲ್ಲ. ಹೊರಗಿನ ಬಂದವ್ರಿಗೂ ಸಹ ಯಾರಿಗೂ ಒಳಗಡೆ ಅವಕಾಶವನ್ನು ಕೊಡದೆ ಕೇವಲ ಅಧಿಕಾರಿಗಳು ಮತ್ತು ಮನೆಯಲ್ಲಿದ್ದವರನ್ನು ಕೂರಿಸಿಕೊಂಡು ವಿಚಾರಣೆಯನ್ನು ಮಾಡ್ತಾಯಿದ್ರು. ಸ್ಥಳೀಯ ಪೊಲೀಸರು ಸಹ ಈಗಾಗಲೇ ಭದ್ರತೆಗಾಗಿ ಇಲ್ಲಿಗೆ ಬಂದಿದ್ದಾರೆ. ಅವರು ಸಹ ಈಗಾಗಲೇ ಬಂದು ಆ ವಿಲಾ ಬಳಿ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಬೆಳಗ್ಗಿನಿಂದ ಅಧಿಕಾರಿಗಳು ಈಗಾಗಲೇ ಏನು ಶ್ರೀನಿವಾಸಪುರ ಬಳಿ, ಯಲಹಂಕದ ಶ್ರೀನಿವಾಸಪುರ ಬಳಿ ಇರ್ತಕ್ಕಂಥ ಮನೆಗೆ ಬಂದರೆ ಇಲ್ಲಿ ಆ ದಾಖಲೆಗಳ ಪರಿಶೀಲನೆ ಸಹ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್, TV9 ಯಲಹಂಕ.